ಹಾಯ್ ಫ್ರೆಂಡ್ಸ್ ತಂಗಾಟಿ ಸುತ್ತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಏನು ತಿಳ್ಕೊಳ್ಳೋಣ ಅಂದರೆ ಫ್ರೆಂಡ್ಸ್ ಒಂದು ಸಿಂಪಲ್ ಆಗಿರುವ ಒಂದು ಅಭಿಪ್ರಾಯದಲ್ಲಿ ವಿಡಿಯೋ ಎಡಿಟಿಂಗ್ ಹೇಗೆ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್ ನಾನು ಫುಲ್ ಸಿಂಪಲ್ದಲ್ಲಿ ಹೇಳ್ಕೊಡ್ತೀನಿ ಅಲ್ಲ, ನಿಮಗೇನು ಕಷ್ಟ ಇಲ್ಲ. ಈ ವಿಡಿಯೋ ನೋಡ್ಕೊಂಡ್ರೆ ಯಾರಿಗೆ ಬರೋದಿಲ್ಲ ಅವ್ರು ಖಂಡಿತವಾಗಿ ಎಡಿಟ್ ಮಾಡ್ತಾರೆ ಫ್ರೆಂಡ್ಸ್. ಆ ರೇಂಜ್ಗೆ ನಾನು ವಿಡಿಯೋಸ್ ಒಂದು ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಆಯ್ತಲ್ಲ, ಅಭಿಪ್ಲೇಯರ್ ಅಪ್ಲಿಕೇಶನ್ದು ನಾವು ಕ್ಲಿಕ್ ಮಾಡ್ಕೊಳ್ಬೇಕಾಗೈತಿ. ಅದಕ್ಕೆ ಟೆಂಪ್ಲೇಟ್ಸ್ ಹೇಗೆ ಹಾಕೋಬೇಕು ಅನ್ನೋದು ಮುಂದೆ ನೋಡ್ಕೊಳ್ಳೋಣ. ಬಟ್ ಈಗ ನಾನು ಎಡಿಟ್ ಮಾಡಿ ತೋರಿಸ್ತೀನಿ ಆಯ್ತಲ್ಲ. ಈ ಜಸ್ಟ್ ಏನು ಮಾಡ್ಕೊಳ್ಳೋಣ, ಅಭಿಪ್ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೋಡ್ಕೊಳ್ಳಿ, ಪರ್ಸೋನ್ ಡಿ ಪಿ ಅಭಿಪ್ಲೇಯರ್ ಐತೆ, ಅದಕ್ಕೆ ಜಸ್ಟ್ ಪರ್ಸೋನ್ ಡಿ ಪಿ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಈ ಅಪ್ಲಿಕೇಶನ್ ಜಸ್ಟ್ ನನ್ನ ಟೆಲಿಗ್ರಾಮ್ ಚಾನಲ್ ಐತಿ, ಬಟ್ ಅದನ್ನ ಹೇಗೆ ವರ್ಕ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ನೋಡ್ಕೊಳ್ಳಿ ಮೊದಲು ಈಗ ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ರೀತಿ ನಾವು ಪೇಜ್ ಆನಕೈತಿ. ಟೆಂಪ್ಲೇಟ್ಸ್ ಹಾಕೊಂಡ್ರೆ ಮಾತ್ರ ಈ ರೀತಿ ಪೇಜ್ ಅನ್ನಕೈತಿ ಇಲ್ಲ. ಟೆಂಪ್ಲೇಟ್ಸ್ ನಾವು ಹೇಗೆ ಹಾಕೊಂತೀವಿ ಹಾಕೊಂಡ್ಕೊಂಡು ಈ ರೀತಿ ಪೇಜ್ ಅನ್ನಕೈತಿ. ಇದೇ ಟೆಂಪ್ಲೇಟ್ಸ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನಾಗ ಲಾಸ್ಟಿಗೆ ಇರ್ತೈತಿ. ಒಂದು ಲಾಸ್ಟಿಗೆ ಏನಿರ್ತೈತಿ, ಅಭಿಪ್ಲೇಯರ್ ಟ್ಯಾಂಪ್ಲೆಟ್ ಲಿಂಕ್ ಐತಿರೋದು, ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟ್ಯಾಂಪ್ಲೆಟ್ ಹಾಕೋದು ಹೇಗೆ ತಿಳಿಸಿಕೊಡ್ತೀನಿ. ಬಟ್ ಮುಂದೆ ನೋಡ್ಕೊಳ್ಳೋಣ ಅದು ಹೇಗೆ ವರ್ಕ್ ಮಾಡ್ತೈತಿ, ಎಡಿಟ್ ಮಾಡ್ಕೊಳ್ಳೋಣ. ಮುಂದೆ ಅದನ್ನ ಹೇಗೆ ಹಾಕೋಬೇಕು ಎಲ್ಲ ನೀಟಾಗಿ ತಿಳಿಸ್ಕೊಡ್ತೀನಿ, ಮಿಸ್ ಮಾಡ್ಕೊಳಕ್ಕೆ ಫ್ರೆಂಡ್ಸ್ ಇಲ್ಲ. ಜಸ್ಟ್ ನೋಡ್ಕೊಳ್ಳೋಣ. ಮೊದಲು ನಾವು ಸಾಂಗ್ ಪ್ಲೇ ಮಾಡ್ಕೋಬೇಕು. ಅಂದರೆ ಸಾಂಗ್ ಪ್ಲೇ ಮಾಡ್ಕೊಳ್ದ ನಮ್ಗೆ ಎಡಿಟ್ ಮಾಡೋಕ್ಕೆ ಬರೋದಲ್ಲ. ಫಿಕ್ಸ್ ಸಾಂಗ್ ಮೊದಲು ಪ್ಲೇ ಮಾಡ್ಕೋಬೇಕು. ಯಾವ ಟೋನ್ಸ್ ಬೇಕೋ ಅದನ್ನ ಪ್ಲೇ ಮಾಡ್ಕೋಬೇಕು. ನಾವು ಕಡೆ ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊತೀನಿ. ನಾನು ಈ ರೀತಿ ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಂಡು ಈ ರೀತಿ ಸರ್ಸ್ಕೋತೀನಿ. ಇಲ್ಲಿ ಸಾಂಗ್ ಕಾಣೋದು ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಸಾಂಗ್ಸು ನನಗೆ ಚಿಕ್ಕದಾಗಿದ್ದಾವೆ, ನೀವು ಬಟ್ ದೊಡ್ಡ ಗೊತ್ತಾವೆ. ಇಲ್ಲಿ ತೋರಿಸಿ ನೋಡ್ಕೊಳ್ಳಿ, ಇಲ್ಲಿ ಸ್ಮಾಲ್, ಇಲ್ಲಿ ತೋರ್ಸೋದು ನೋಡ್ಕೊಳ್ಳಿ. ಮೇಲ್ಗಡೆ ಬಿಳಿಬಿಟ್ಟಲೆ ಕರಿ ಗೆರೆ ಚಿಹ್ನೆಗಳು ನೋಡ್ಕೊಳ್ಳಿ. ಈ ಚಿಹ್ನೆಗಳು ಮೇಲ್ಗಡೆ ತೋರ್ಸೋದು ನೋಡ್ಕೊಳ್ಳಿ. ಸಾಂಗ್ ಮೇಲ್ಗಡೆ ಸಾಂಗ್ ಏನು ಕಾಣತ್ತಲ್ಲ, ಸಾಂಗ್ ಮೇಲ್ಗಡೆ ಲಾಸ್ಟಿಗೆ ಒಂದು ಗುಂಡೆ ಆಪ್ಷನ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಗುಂಡೆ ಆಪ್ಷನ್ ಬದಲಿಗೆ ಯೂಸ್ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತೋರ್ಸೋದು ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸ್ಮಾಲ್ ಐತೆ ಇಟ್ಕೊಂಡಿದ್ದು, ಮೀಡಿಯಮ್ ಇಟ್ಕೊಂಡ್ರೆ ಮೀಡಿಯಮ್ ಅಕ್ಕ ನೋಡ್ಕೊಳ್ಳಿ. ಈ ರೀತಿ ದೊಡ್ಡದು, ಲಾಸ್ಟ್ ದೊಡ್ಡ ಇಟ್ಕೊಂಡ್ರೆ ಈ ರೀತಿ ನಿಮ್ಗೆ ಆಲ್ಮೋಸ್ಟ್ ಇರುವ ಇದೇ ರೀತಿನೇ ಇರ್ತಾವೆ. ಬಟ್ ಇದ್ರೆ ಒಳ್ಳೆದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಚಿಕ್ಕದಾಕು ನಮ್ಗೆ, ಅಂದ್ರೆ ಸಾಂಗು ಜಾಸ್ತಿ ಬರ್ತಾವೆ ನೋಡ್ಕೊಳ್ಳಿ ಫ್ರೆಂಡ್ಸಾ. ಜಸ್ಟು ನಮಗೀಗ ನಾವು ಸಾಂಗ್ ಅನ್ನೋದು ಯಾವ ರೀತಿ ಪ್ಲೇ ಮಾಡ್ಕೋಬೇಕು ಅಂದ್ರೆ ಒಯ್ತು ತಿಳ್ಕೊಂಡಿತ್ತು ಈ ರೀತಿ ಏನಿಲ್ಲ. ಜಸ್ಟು ಸಾಂಗ್ ಅದು ಏನು ಕಾಣತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಕರ್ಸಾಕಿ ಜಮ್ಕಂಡಿತಾಣ ಹೇಳ್ತಿ ತಿರುಗಿದ ಗುಡ್ಡಾಣ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಪರ್ಸನಲ್ ಡಿ ಪಿ ಐತಿ. ಯಾವುದು ಮಿಸ್ಟೇಕ್ ಐತೆ, ಪರ್ಸನಲ್ ಡಿ ಪಿ ಏನಾದ್ರೆ ಪರ್ಸನಲ್ ಸಾಂಗ್ ಐತೆ ಫ್ರೆಂಡ್ಸ್. ಅದನ್ನ ಏನು ಮಾಡ್ಕೊಂಡು ನಾನು ಜಸ್ಟ್ ನಮ್ದು ಇಲ್ಲೇ ಒಂದು ಸಾಂಗ್ ಪ್ಲೇ ಮಾಡ್ಕೊಂಡ್ರೆ ನಾನು. ಬಟ್ ಜಸ್ಟ್ ಇದೇ ರೀತಿ ಇಷ್ಟು ಕ್ಲಿಕ್ ಮಾಡಿ ಪೈ ಐತೆ ಸಾಂಗ್ ಪ್ಲೇ. ಅದನ್ನ ನಮ್ಗೆ ಇಲ್ಲಿ ಸಿಗಲಿಲ್ಲ ಅಂದ್ರೆ ಏನು ಮಾಡ್ಬೇಕು, ಇನ್ನೊಂದು ಸರಿ ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಂಡು ಬಲಗಡೆ ಸರಿ ಸರ್ಸಾತ ನೋಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಜಸ್ಟ್ ಟಚ್ ಮಾಡಿ ನಾನು ಇದನ್ನ ಕಡೆ ಬಲಗಡೆ ಸರಿ ಚಕ್ಕೊಂಡ್ಬಿಡೋಣ. ಮತ್ತು ಈ ರೀತಿ ಬರುತ್ತೆ. ಅದಂದ್ರೆ ನಮ್ಗೆ 3.3 ಸೆಕೆಂಡು ನಮಗೆ ಇದು ಕಾಲಿಂಗು ರೆಕಾರ್ಡಿಂಗ್ ಆದದ್ದು 3 ಸೆಕೆಂಡ್ ತೊಗೊಂತಿಲ್ಲ. ಈ ರೀತಿ ಬರ್ತೈತಿ. ಇಲ್ಲಿ ನೋಡ್ಕೊಳ್ಳಿ, ಮೇಲ್ಗಡೆ 2 ಸರಿ ಮೇಲ್ಗಡೆ 3 ಗೆರೆ ಕಂತ ಗೆರೆ ಕೆಳಗಡೆ ಲೈಬ್ರರಿ ಹೊಂದೈತಿ. ಇನ್ನೊಂದ್ಸಲ 6 ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಂಡು ಇನ್ನೊಂದ್ಸಲ ಚಕ್ಕೊಳ್ಳಿ. ಈ ರೀತಿ ಆಪ್ಷನ್ಸ್ ಅನ್ನಕೈತಿ 3 ಸಲ ಚಕ್ಕೊಂಡ್ರೆ. ಆನಂತರ ನಮ್ಗೆ ಇದ್ರೆ ಯಾವ್ದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಅಂತ ತಳಗಡೆ ಬಂದವು ಬ್ಲಾಕ್ ಕಲರ್ ಸಿಂಬಲ್ಸ್ ಹತ್ರ ಬಂದವು. ಸಿ ಡಿ ಕ್ಯಾಸೆಟ್ ಇರುತ್ತೆ, ಒಂದು ವಾಯ್ಸ್ ಕೊಡೋದೊಂದು, ಸಾಂಗ್ದು ಒಂದು ಫೈಲ್ದು, ಈ ರೀತಿ ಎಲ್ಲ ಬಂದಲ್ಲ ನಮ್ಗೆ. ಅದ್ರೊಳಗೂ ನಮ್ಗೆ ಸಿ ಡಿ ಕ್ಯಾಸೆಟ್ ಅವೈಲೇಬಲ್ ಸತ್ತೆ 3ನೇ ದಿನ ಐತೆ. 3ನೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅಂದ್ರೆ ಎಷ್ಟು ಫೈಲ್ದಾಗ ಎಷ್ಟು ಸಾಂಗ್ದ ಅಂತ ಎಲ್ಲ ಡೀಟೇಲ್ಸ್ ತೋರಿಸಿ ನೋಡ್ಕೊಳ್ಳಿ. ಆಟೋಮೆಟಿಕ್ ಬಂದ ತೋರಿಸ್ಲಾ. ಬರ್ಮೂತೇಳಿ ಫಸ್ಟ್ನೇ ಫೈಲ್ದಾಗ ಒಂದೈತಿ. ಆನಂತರ ನಮ್ಗೆ ಏನೈತಿ ಸೇರ್ ಮೇಲೆ 75 MP3 ಮಾಡ್ಕೊಂಡದ್ದು 86. ಈ ರೀತಿ ನಮಗೆಲ್ಲ ಗೊತ್ತಾಗೈತಿ ನೋಡ್ಕೊಳ್ಳಿ. ತಳಗಡೆ MP3 ವಿಡಿಯೋ ಟು MP3 ಏನೈತಿ ಅದು 212. ಈ ರೀತಿ ನಮ್ಗೆ ಎಲ್ಲ ಫೈಲ್ಸ್ ಒಂದೊಂದು ಸಾಂಗ್ ಇರ್ತಲ್ಲ, ಅವನು ಈ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಟೋಮೆಟಿಕ್ ಸಾಂಗ್ ಬರ್ತಾವೆ. ಇದೇ ರೀತಿ ಸಾಂಗ್ ಬಂದ್ರೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಆಯ್ತಲ್ಲ. ಈ ರೀತಿ ಬಂದ್ರೆ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಬಿಟ್ರೆ ನಮಗೆ ಸಾಂಗ್ ಅನ್ನೋದು ಪ್ಲೇ ಆಗ್ತೈತಿ. ನಾನು ಕ್ಲಿಕ್ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಮಣಿಯವರು ಕೊಂದ ಕೊಟ್ಟ ಸಿರಿ ಉಟ್ಕೊಂಡ ನಿಂತಾಗ ಚಂದ ಕಾಣತಿದಿ ಗೆಳತಿ ಬಟ್ಟಿಗೆ ಹಾಕುವಾಗ. ಈ ರೀತಿ ಸಾಂಗ್ ಅನ್ನೋದು ಪ್ಲೇ ಆಗಿತ್ತು ಫ್ರೆಂಡ್ಸ್. ಈ ರೀತಿ ಪ್ಲೇ ಆಗಂಗ ಮತ್ತೆ ಇನ್ನೊಂದು ತೋರಿಸ್ತಾನೆ ಫ್ರೆಂಡ್ಸ್. ಮೇನ್ ಪಾಯಿಂಟ್ ಏನಂದ್ರೆ ನಮ್ಗೆ ಎಡಿಟಿಂಗ್ ಮುಗಿದ ತನಕ ಒಂದೇ ಟೂಲ್ಸ್ ಇರ್ತಬೇಕು. ಅಂದ್ರೆ ನಮ್ಗೆ ಎಡಿಟಿಂಗ್ ಅನ್ನೋದು ನೀಟಾಗಿ ಎಡಿಟ್ ಆಗೈತೆ ಅಭಿಪ್ಲೇಯರ್ ಆಯ್ತಲ್ಲ. ಅದನ್ನ ಹೇಗೆ ಇಟ್ಕೋಬೇಕಂದ್ರೆ ಬಲಗಡೆ ಸೈಡ್ ನೋಡ್ಕೊಳ್ಳಿ. ತರತಗಡೆ ಬಲಗಡೆ ಸೈಡ್ ದಂಡಿಗೆ ಕೆಳಗಡೆ ಅವು ಸಾಂಗ್ ಪ್ಲೇ ಮಾಡೋದು ಆಫ್ ಮಾಡೋದು ಆಪ್ಷನ್ ಐತಿ. ಅದ್ರ ಬಾಜುಕು ನಾವು 3 ಟಿಕ್ಕಿ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಲಗಡೆ ಸೈಡ್ ತರತ ದಂಡಿ ಮೂರಿಗೆ 3 ಟಿಕ್ಕಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ 6 ಆಪ್ಷನ್ಸ್ ಅನ್ನೋದು ಗೊತ್ತಾಯ್ತಾ. ಇಲ್ಲಿ 6 ಆಪ್ಷನ್ಸ್ ಒಳಗೆ ರಿಪೀಟ್ ಅನ್ನೋದು ಆಪ್ಷನ್ ಈ ರೀತಿ ಬಿಳಿದು ಒಟ್ಟು ಬಿಳಿ ಇರುತ್ತೆ ಬಲಗಡೆ ಸೈಡ್. ಅದ್ರೊಳಗೆ ಏನು ಮಾಡ್ಕೋಬೇಕು, ಲಾಸ್ಟ್ನೇದು ಒಂದು ರಿಪೀಟ್ ಅನ್ನೋದು ಆಪ್ಷನ್ ಐತೆ. ಅದು ನೀಲಿ ಮಾಡ್ಕೋಬೇಕು. ಈ ರೀತಿ ತೋರ್ಸೋದು ನೀಲಿ ಆತಂದ್ರೆ ರಿಪೀಟ್ ಅದು ಸಾಂಗ್ ಪ್ಲೇ ಆಗಿ ನಮಗೆ ಎಡಿಟಿಂಗ್ ಮುಗಿ ತನಕ. ಇಲ್ಲ ಮಿನಿಮಮ್ ನೀವು 5-6 ನಿಮಿಷ ಕುಂತಿರ್ತೀವಿ. ಅದಕ್ಕೋಸ್ಕರ ಎಷ್ಟು ಟೂನ್ಸ್ ಬದಲಾಕೋಣ 5-6 ನಿಮಿಷ ಕೂತ್ರೆ ಅದಕ್ಕೋಸ್ಕರ ಬರೀ 30 ಸೆಕೆಂಡ್ 25 ಸೆಕೆಂಡ್ ಟೂನ್ಸ್ ಇರ್ತಾವೆ. ಬೇರೆ ಹತ್ತೋದು ನಮ್ಗೆ ಎಡಿಟ್ ಚೆನ್ನಾಗಿಲ್ಲ. ಅದ್ರವ್ರಿಗೆ ಸಾಂಗ್ ರಿಪೀಟ್ ಹತ್ತಬೇಕು. ಆ ಕಾರಣಕ್ಕೆ ಅದು ಸೆಟ್ಟಿಂಗ್ ಇಟ್ಕೋಬೇಕು. ಆನಂತರ ಇಷ್ಟು ಸಾಂಗ್ ಪ್ಲೇ ಅದಕ್ಕೆ ಮತ್ತೆ ಏನು ಮಾಡ್ಕೋಬೇಕು, 2 ಸರಿ ಸರ್ಚ್ಕೊಳ್ಳಿ. ಈ ರೀತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ವರ್ಕ್ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಸಿಂಪಲ್ ಆಗೈತಿ ಇದು, ಫುಲ್ ನೀದಿಲ್ಲ. ಲೈಟ್ಸಿಂಗ್ಸು ಅವು ನೋಡ್ಕೊಳ್ಳಿ. ಈ ರೀತಿ ಸಿಂಪಲ್ ಐಡಿಯಾ ಲೈಟಿಂಗ್ಸ್ ಐತಿ. ಇನ್ನೊಂದು ಸಾಂಗ್ ಇತ್ತು, ಅದನ್ನ ಎಲ್ಲೈತೆ ಅಂತ ತಿಳಿಸ್ಕೊಡ್ತೀನಿ ನೋಡೋಣ ಫ್ರೆಂಡ್ಸು. ಒಂದು ಸ್ವಲ್ಪ ವೇಟ್ ಮಾಡ್ಕೊಳ್ಳಿ. ಯಾವುದು ಗ್ರೂ ಇಲ್ಲ ಗ್ರೂ ಅದಿದೆ ಮಸ್ತ್ ಸಾಂಗ್. ಚೇಂಜ್ ಮಾಡಿದ್ರೆ ಅದು ಬಟ್ ಹೋಯ್ತು ಇಷ್ಟ, ಮತ್ತೇನಿಲ್ಲ. ಇಲ್ಲ ಗ್ರೂ ಇರಲಿ ಬಿಡು. ಅದು ಸಾಂಗು ಒಂದು ಬೇರೆ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ. ಲೈಟಿಂಗ್ಸು ಅವು ಒಂದೊಂದು ಬರ್ತಾವೆ. DJ ತಕ್ಕಂಗು ಒಂದು ಚೇಂಜ್ ಮಾಡ್ಕೋಣ.
ಇರುತ್ತನಕ ಕಟಗುಂಡಾಕಿ ಕಡಿತನಕ ಎಲ್ಲರ ಹುಡುಗ್ಯಾರ ಪ್ರೀತಿ ಹೊಲನ ಕಸಕ್ಕಿಂತ ಕೆಡಕ ನಂಬಿಕೆಗೆ ಬೆಲೆ ಇಲ್ಲ ಪ್ರೀತಿಸಿದಾಗ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಸಾಂಗ್ಸ್ ಅದಾವಲ್ಲ ನಾನು ಸ್ವಲ್ಪ ಬೇಜಾರು ತೊಗೋತೀನಿ. ನೋಡ್ಕೊ ಫ್ರೆಂಡ್ಸ್, ಇದು ಬೆಸ್ಟ್ ಐತಿ. ಅರ್ಧ ರಾತ್ರಿಯಾಗ ಫೋನ್ ಹಚ್ಚ ಬಂದ ಕರ್ಕೊಂಡು ಹೋಗ್ಕನ ಅಂತೇಳಿದ್ ಫ್ರೆಂಡ್ಸ್. ನೋಡ್ಕೊಳ್ಳಿ, ಈ ರೀತಿ ಇದ್ದದ್ದು ಟ್ಯಾಂಪ್ಲೆಟ್ಸ್ ನಾವು ಚೇಂಜ್ ಮಾಡ್ಕೊತ ಹೋದ್ರೆ ಸುಮ್ಮನೆ ಲೇಟ್ ಆಗೈತೆ. ಅದಕ್ಕೋಸ್ಕರ ನೋಡ್ಕೊಳ್ಳಿ ಸಾಂಗ್ ತಕ್ಕಂಗೆ ಮ್ಯೂಸಿಕ್ ತಕ್ಕಂಗೆ ಅದು ಸೇಕ್ ಅಲ್ಲತ್ತೈತಿ ಫ್ರೆಂಡ್ಸ್. ನಿಮಗೆ ಅದ್ರ ಸಾಂಗು ಕೇಳಿ ಬರ್ತಾ ಇಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇಲ್ಲಿಗೆ ಅದ. ಆ ವಿಡಿಯೋ ಎಡಿಟಿಂಗ್ ಮಾಡೋರಿಗೆ ಇಂಟ್ರೆಸ್ಟ್ ಇರುತ್ತೆ. ನಾನು ಇಯರ್ಫೋನ್ದಲ್ಲಿ ಕೇಳತ್ತೀನಿ, ಅದು ಬಟ್ ಫುಲ್ ಫಸ್ಟ್ ಕ್ಲಾಸ್ ಎಡಿಟ್ ಆಗೈತಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಜಸ್ಟ್ ಅದನ್ನ ಎಡಿಟ್ ಹೇಗೆ ಮಾಡ್ಕೋಬೇಕು. ಈಗ ಸಾಂಗ್ ಪ್ಲೇ ಮಾಡೋದಾಯ್ತು, ಬಲಗಡೆ ಸೈಡು ಮೇಲ್ಗಡೆ 2-3 ಆಪ್ಷನ್ಸ್ ತರ ನೋಡ್ಕೊಳ್ಳಿ. ಬಾಕ್ಸ್ ತರ ಒಂದೈತಿ, ಅಂತ ಪೆನ್ಸಿಲ್ ಹಾಕಿಂತೆ ಅಂತರ ಒಂದು ಬಾಕ್ಸ್ ಏರೋ ಮಾರ್ಕ್ ಐತಿ, ಅದು ಡೌನ್ಲೋಡ್ ಮಾಡೋದು ಅಂತ ನೋಡಿ. ಸೆಂಟ್ರು ಒಂದು ಏನೈತಿ ಫ್ರೆಂಡ್ಸ್, ಪೆನ್ಸಿಲ್ ಐಕನ್ ಐತಿಲ್ಲ ಮೇಲ್ಗಡೆ ಬಲಗಡೆ ಸೈಡು ನೋಡಿದ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಏನಾಗೈತೆ, ಇಲ್ಲಿ ಎಡಗಡೆ ಸರ್ ಪೇಜ್ ಆನೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಷ್ಟು ಇಂಗ್ಲೀಷ್ ಅಕ್ಷರ ಪೇಜ್ ಆನೈತೆ. ನಮ್ಗೆ ಯಾವ ರೀತಿ ಪೇಜ್ ಏನೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ತೋರ್ಸಾತಾನೆ, ಇದ್ರೊಳಗೆ ಯಾವುದು ಕ್ಲಿಕ್ ಮಾಡ್ಕೊಳ್ಬೇಕು ಅದನ್ನ ನೋಡ್ಕೊಳ್ಬೇಕು ಫ್ರೆಂಡ್ಸ್. ಮೇನು ಈ ಫಸ್ಟ್ನೇ ಅಂತ ಹೇಳ್ಕೊಂಡು ಮೂರನೇದು ಏನೈತಿ ಇಮೇಜಿಂಗ್, ಅದ್ರ ಕೆಳಗಡೆ ಬ್ಯಾಕ್ಗ್ರೌಂಡ್ ಇಮೇಜಿಂಗ್ ಐತೆ, ಮತ್ತು ಅದ್ರ ಕೆಳಗಡೆ ಇಮೇಜ್ ಬಾರ್ಡರ್ ಇಮೇಜ್. ಈ ರೀತಿ ನಮಗೆಲ್ಲ ನಾನಾ ಥರ ಅಂತ ಟಿಪ್ಸ್ ಅದಾವು. ಅವ್ನು ಹೇಗೆ ನಾವು ಎಡಿಟ್ ಮಾಡ್ಕೊಳ್ಬೇಕು ಅನ್ನೋದು ನಾನು ತಿಳಿಸ್ಕೊಡ್ಬೇಕಲ್ಲ, ಅದಕ್ಕೋಸ್ಕರ ಸ್ಕೂಲಲ್ಲಿ ಪಾಠ ಹೇಳಿರ್ತಾರೆ, ನಾನು ಹೇಳ್ತೀನಿ ಕಲ್ಕೊಳ್ಳಿ ಫ್ರೆಂಡ್ಸ್, ಮತ್ತೇನಿಲ್ಲ. ಜಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಫಸ್ಟ್ನೇ ಅಂತ ಹಿಡ್ಕೊಂಡು ಮೂರನೇದ್ರ ಮೇಲೆ ಕ್ಲಿಕ್ ಮಾಡಿ ನೋಡೋಣ ಅದು ಯಾವುದೇ ರೀತಿ ವರ್ಕ್ ಮಾಡ್ತೈತಿ. ಏನೈತಿ ಮೂರನೇದು ಇಮೇಜಿಂಗ್, ಅದ್ರ ಕೆಳಗಡೆ ಬ್ಯಾಕ್ಗ್ರೌಂಡ್ ಇಮೇಜಿಂಗ್ ಐತಿ, ಅದ್ರ ಕೆಳಗಡೆ ಮಬ್ಬು ಕಲರ್ ಒಳಗೆ ಅಕ್ಷರ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತೋರಿಸ್ತಾನೆ. ಎಡಗಡೆ ಸೈಡ್ ನೋಡ್ಕೊಳ್ಳಿ ಮೇಲ್ಗಡೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಣ. ಕ್ಲಿಕ್ ಮಾಡ್ಕೊಂಡು ಮೇನ್ ಏನು ಕ್ಲಿಕ್ ಮಾಡ್ಕೋಕೆ ಎಡಗಡೆ ಸೈಡ್ ಮೂರನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ. ಆನಂತರ ಇಲ್ಲಿ ಬಲಗಡೆ ಸೈಡ್ ಒಳ್ಳೆ ಜನರಲ್ ಏನೈತಿಲ್ಲ ಫಸ್ಟ್ನೇದು ಬಲಗಡೆ ಸೈಡ್ ನೋಡ್ಕೊಳ್ಳಿ. ಮಾತಾಡೋ ರೀತಿ ಬಂದವು ಇಲ್ಲಿ ಜಸ್ಟ್ ಇಂಗ್ಲೀಷ್ ಅಕ್ಷರ ಒಳಗೆ ಎಲ್ಲ ನಾವು ಎಡಿಟ್ ಮಾಡ್ಕೊಳ್ಬೇಕಾಗೈತಿ. ಆ ಸಿಂಬಲ್ ಈ ಸಿಂಬಲ್ ಏನು ಇಲ್ಲಿ ನೋಡ್ಕೊಳ್ಳಿ. ಫಸ್ಟ್ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಏನೈತಿ ಏನು ಹೇಳಿ ಫ್ರೆಂಡ್ಸ್, ಇಮೇಜಿಂಗ್ ಬ್ಯಾಕ್ಗ್ರೌಂಡ್ ಇಮೇಜಿಂಗ್. ಬ್ಯಾಕ್ಗ್ರೌಂಡ್ ಇಮೇಜ್ ಅಂದ್ರೆ ನಾವು ಫೋಟೋ ಅಂದಂಗೆ, ಹಿಂದಿನ ಫೋಟೋ ಕಾಣಿಲ್ಲ ಅದು ಫೋಟೋ ಅಂದಂಗೆ. ಒಂದು PNG ಇಮೇಜಿಂಗು ಈ ರೀತಿ ಇರ್ತಾವೆ, ಮತ್ತು PIC ಇಮೇಜಿಂಗ್ ಈ ರೀತಿ ನಮ್ಗೆ ಕೆಲವು ಥರ ಅಂತದ್ದು ಅಪ್ಲೈಗೆ ಇರ್ತಾವೆ. ಯುವರ್ ಇಮೇಜಿಂಗು ಅಂದ್ರೆ ಯುವರ್ ಇಮೇಜಿಂಗ್ ನಮ್ಮ ಇಮೇಜ್ ನಮ್ಮ ಫ್ರೆಂಡ್ಸ್, ಈ ರೀತಿ ನಮಗೆಲ್ಲ ಇರ್ತಾವೆ. ಇಲ್ಲಿ ಫಸ್ಟ್ನೇ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು ಟಿಕ್ ಮಾರ್ಕ್ ಅಂತ ಅನ್ಕೊಳ್ಳಿ ಫ್ರೆಂಡ್ಸ್. ಅಲ್ಲಿ ಬಲಗಡೆ ಸೈಡ್ ಮೇಲ್ಗಡೆ ಆ ಟಿಕ್ ಮಾರ್ಕ್ ತೆಗೆದ್ರೆ ಫೋಟೋ ಹೋಗ್ತೈತೆ ಇಲ್ಲೋ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕಾಗೈತೆ. ಅಂದ್ರೆ ಫಸ್ಟಿಗೆ ಎಡಿಟ್ ಮಾಡಕ್ಕಾಗ್ತಿಲ್ಲ, ಅದಕ್ಕೆ ಫಸ್ಟ್ ಈ ಮಾಡಲಿ ನೀನು ಫುಲ್ ಕಲಿತಾ ಇರಲಿ. ಅದು ಬಟ್ ಅಂತ ತೆಗೆದು ನೋಡಿದಾಗ ಯಾವ ಟೆಂಪ್ಲೇಟ್ಸು ಹತ್ತೋದಿಲ್ಲ, ಇದು ವರ್ಕ್ ಮಾಡ್ತೈತೆ ನಮ್ಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ ಟಿಕ್ ಮಾರ್ಕ್ ತೆಗೆದು ಹಾಕೋದು ನೋಡ್ಕೊಳ್ಳಿ ಫ್ರೆಂಡ್ಸ್. ಇದೊಂದು ನಮ್ಗೆ ಕನ್ಫರ್ಮ್ ಆಯ್ತು ಪೂರ. ಕನ್ಫರ್ಮ್ ಆದ್ಕೊಂಡು ಸಾಂಗ್ ಯಾವ ರೀತಿ ಐತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡೋದು ಕೇಳ್ಕೊಳ. ಆನಂತರ ನಮ್ಗೆ ಏನಕ್ಕೈತಿ ಸಾಂಗ್ ಕೇಳ್ತೀನಿ ಮೊದಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಲಗಡೆ ಸೈಡು ಎರಡನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಮೇಜಿಂಗ್ ಐತಿಲ್ಲ ಎರಡನೇದೈತೆ ನೋಡ್ಕೊಳ್ಳಿ. ಅರ್ಧ ರಾತ್ರಿಯಾಗೆ ಬಂದು ಒಂದು ಕರ್ಕೊಂಡ ಹೋಗುತ್ತೆ, ಯಾವ ರೀತಿ ಐತೆ ಫ್ರೆಂಡ್ಸ್. ಅರ್ಧ ರಾತ್ರಿಯಾಗೆ ಪೂರ್ಣ ಹಚ್ಚ ಬಂದ ಕರ್ಕೊಂಡ ಹೋಗುತ್ತೆ ಅಂತ ಹೇಳಿದ್ ಫ್ರೆಂಡ್ಸ್. ಆ ಸಾಂಗಿಗೆ ನಾವು ಯಾವ ರೀತಿ ಫೋಟೋ ಆ್ಯಡ್ ಆಗಬೇಕು ಅಂದ್ರೆ ಸಾಂಗ್ ತಕ್ಕ ಫೋಟೋ ಆ್ಯಡ್ ಆಗಬೇಕು ಅಂದಾಗ ಚಂದ ಆಕೈತೆ. ಅದಕ್ಕೋಸ್ಕರ ಹೇಳ್ತೀನಿ ಬಲಗಡೆ ಸೈಡ್ ಜನರಲ್ ಮೇಲೆ ಎರಡನೇದ್ರ ಮೇಲೆ ಕ್ಲಿಕ್ ಮಾಡಿದ್ದಾಯ್ತು. ಆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಒಂದು ಚಿಕ್ಕ ಬಾಕ್ಸ್ ಕಾಣೋದು ನೋಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟ್ ಬಲಗಡೆ ಸೈಡ್ ಮೇಲ್ಗಡೆ ನೋಡ್ಕೊಳ್ಳಿ ತೋರ್ಸಾತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಕಲರ್ ಬಾಕ್ಸ್ ಹೋಗ್ತು ತಳ ಬಂದು ನೋಡ್ಕೊಳ್ಳಿ ಫ್ರೆಂಡ್ಸ್. ಕಲರ್ ಬಾಕ್ಸ್ಗಳು ಎಲ್ಲ ಬಂದ್ರೆ ತಳಗಡೆ ನೋಡ್ಕೊಳ್ಳಿ ಪಿಂಕ್ ಇಮೇಜ್ ಅಂತೇಳಿ ಒಂದು 2 ಬಾಕ್ಸ್ ಬಂದವು. ವಿ ಐ ಏನೈತೆ ಫ್ರೆಂಡ್ಸ್, USC ಬಾಕ್ಸ್ ಒಂದು ಬಂದೈತಿ, ಪಿಂಕ್ ಇಮೇಜ್ ಒಂದು ಬಾಕ್ಸ್ ಬಂದೈತಿ. ಇದ್ರೊಳಗೆ ಏನು ಮಾಡಬೇಕು, ಪಿಂಕ್ ಇಮೇಜ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕಾಗ್ತದೆ ಫ್ರೆಂಡ್ಸ್. ನಾನು ತೋರಿಸ್ತೇನೆ ನೋಡ್ಕೊಳ್ಳಿ. USC ಇಮೇಜಿಂಗ್ ಮೇಲೆ ಕ್ಲಿಕ್ ಮಾಡಂತಲೇ ನಾವು ಕಲರ್ಸ್ಗಳು ಇಲ್ಲಿ ಎಲ್ಲ ಮಾಡಂತಲೇ ಈ ರೀತಿ ನಮಗೆಲ್ಲ ಬರ್ತಾವಲ್ಲ. USC ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರ್ತೈತಿ. ಆನಂತರ ಏನಾಗೈತಿ ಪಿಂಕ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಆ ಫೋಟೋ ಹೋಯ್ತು, ಬಟ್ ನಾವು ಫೋಟೋ ಯಾವ ರೀತಿ ಆಗ್ಬಿಡುತ್ತೆ ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಡಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಅದ್ರ ಕೆಳಗಡೆ ಇಮೇಜಿಂಗ್ ಐತೆ ಆಪ್ಷನ್ ತೋರಿಸೋದು 3 ಗೆರೆಗೆ ಅದಾವೆ ಎಡಗಡೆ ಸೈಡ್ ಮೇಲ್ಗಡೆ. ಆ 3 ಗೆರೆಗೆ ಮೇಲೆ ಕ್ಲಿಕ್ ಮಾಡಿ ಇಮೇಜಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ಇಮೇಜಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರ್ತಾವೆ. ಅಂದ್ರೆ ಯಾವ ಫೈಲಲ್ಲಿ ಫೋಟೋಸ್ ತಗೊಂಡು ನೀವು ಕನ್ಫರ್ಮ್ ಮಾಡ್ಕೊಂಡು ಆ ಫೈಲ್ ಸೆಲೆಕ್ಟ್ ಮಾಡ್ಕೋಬೇಕೈತಿ. ನಾನು ಲೈಟ್ರೂಮ್ದಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡೆ ನೋಡ್ಕೊಳ್ಳಿ. ಅರ್ಧ ರಾತ್ರಿ ಆಗ ಫೋನ್ ಹಚ್ಚ ಬಂದ ಕರ್ಕೊಂಡು ಹೋಗುತ್ತೆ ನಾವು ನೋಡ್ರಿ. ಆ ಫೋನ್ ಹಿಡ್ಕೊಂಡು ಒಂದು ಇಮೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ಥರ ರೇಂಜ್ ಲುಕ್ ಇರಬೇಕು ಅದು ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲೈತೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ತೀನಿ ನೋಡ್ಕೊಳ್ಳಿ. ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ತೀನಿ ನಾನು ನೋಡ್ಕೊಳ್ಳಿ ಫ್ರೆಂಡ್ಸ್. ಕ್ಲಿಕ್ ನೋಡ್ಕೊಳ್ಳಿ ಆಟೋಮೆಟಿಕ್ ನಾನು ಏನು ಮಾಡಿಲ್ಲ, ಆ ಫೋಟೋ ಮೇಲೆ ಅಷ್ಟೇ ಕ್ಲಿಕ್ ಮಾಡಿ ಅದನ್ನ ರಾಂಗ್ ಪ್ಲೇಸ್ ಮಾಡಿ ಹಾಕೊಂಬನ್ನಿ, ಮಾರ್ಕ್ ಮಾಡಿ ಹಾಕೊಂಬನ್ನಿ, ಕಾಪಿ ಮಾಡಿ ಹಾಕೊಂಬನ್ನಿ. ಈ ರೀತಿ ನಮ್ಗೆ ಏನೂ ಇಲ್ಲ, ಆ ಲೇಯರ್ ತಂದು ಇಲ್ಲಿ ಏನೂ ಇಲ್ಲ. ಜಸ್ಟ್ ನೋಡ್ಕೊಳ್ಳಿ ಫೋಟೋ ಬಂದು ಆಟೋಮೆಟಿಕ್ ಸೆಲೆಕ್ಟ್ ಆಯಿತು. ಇನ್ನು ಕಲರ್ಸ್ ಅನ್ನೋದು ಯಾವ ರೀತಿ ಆ್ಯಡ್ ಮಾಡ್ಕೊಳ್ಬೇಕು, ಎಲ್ಲ ಸೇಕ್ ಎಫೆಕ್ಟ್ ಯಾವ ರೀತಿ ಆ್ಯಡ್ ಮಾಡ್ಬೇಕು ಎಲ್ಲ ತಿಳಿಸಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟಾರ ನಾವು ಫೋಟೋ ಹಾಕೋದು ಮುಗಿದ್ರೆ ಇವನು ಸೈಜ್ ಅನ್ನೋದು ಹೆಚ್ಚು ಕಡಿಮೆ ಇಟ್ಕೊಳ್ಳೋಕೆ ಉಳ್ಕೋದು ಏನಾರು ಆಪ್ಷನ್ಸ್ಗಳು ಎಡಿಟ್ ಇದು ಮಾಡ್ಲಿಕ್ಕೆ ಎಲ್ಲ ನಾನು ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಬಲಗಡೆ ಸೈಡ್ ನೋಡ್ಕೊಳ್ಳಿ ಜನರಲ್ ಮೇಲೆ ಏನೈತಿ ಜನರ ಕೆಳಗಡೆ ಇಮೇಜಸ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು ಹೋಗ್ತೈತೆ. ಆನಂತರ ಮೂರನೇದು ಬಲಗಡೆ ಸೈಡ್ ತೋರಿಸ್ತಾನೆ ಕಲರ್ಸ್ ಮೂರನೇದು ಐತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀಲಿ ಕಲರ್ ಸೆಲೆಕ್ಟ್ ಐತಿ. ನೀಲಿ ಕಲರ್ ಸೆಲೆಕ್ಟ್ ಆದರೆ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಫೋಟೋ ಹಾಕೊಂಡು ಫೋಟೋ ಮೇಲ್ಗಡೆ ಇದ್ರ ಮೇಲೆ ಗೂಗಲ್ ಮೇಲೆ ಕ್ಲಿಕ್ ಮಾಡೋದು ನೋಡ್ಕೊಳ್ಳಿ. ಅದ್ರ ಆಪ್ಷನ್ಸ್ ತೋರಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಬೆಟರ್ ಸೆಲೆಕ್ಟ್ ಐತಿ ಆಯ್ತಲ್ಲ, ಬೆಟರ್ ಸೆಲೆಕ್ಟ್ ಐತಿ ವರ್ಕ್ ಆಗ್ತಾ ಇಲ್ಲ. ಆನಂತರ ನೋಡ್ಕೊಳ್ಳಿ ಫ್ರೆಂಡ್ಸ್ ಜಸ್ಟ್ ನೋಡ್ಕೊಳ್ಳಿ ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಲಗಡೆ ಸೈಡ್ 500 200 ಗೆರೆ ಇದಾವೆ. ಅದ್ರ ಕೆಳಗಡೆ ಒಂದು 1000 ಗೆರೆ ಐತಿ.
ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೂಡ ಕೆಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ರೀತಿ ಪೇಜ್ ಅನ್ನಕೈತೆ ನೋಡ್ಬರ್ಕೊಟ್ಟು ಕೆಳಗಡೆ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ ನೋಡ್ಕೊಳ್ಳಿ ಎರಡು ಗೆರೆ ಇದಾವೆ, ಎರಡು ಗೆರೆಗೂ ಇಲ್ಲಿ ಆಪ್ಷನ್ಸ್ ಬರ್ತಾವೆ. ಇಲ್ಲಿ ನೋಡ್ಕೊಳ್ಳಿ ಎಫೆಕ್ಟ್ ಬರ್ತಾವೆ. ಎಫೆಕ್ಟ್ ಅಂದ್ರೆ ಎರಡನೇ ಸೆಲೆಕ್ಟ್ ಮಾಡ್ಕೊತೀವಿ ನೋಡ್ಕೊಳ್ಳಿ. ಬೇಸ್ ತಕ್ಕಂಗೆ ಎಫೆಕ್ಟ್ ಯಾಡ್ ಹಾಕೈತೆ ನೋಡೋಣ. ಇಲ್ಲ ಫ್ರೆಂಡ್ಸ್, ಎಫೆಕ್ಟು ಯಾಡ್ ಆಗ್ತಾ ಇಲ್ಲ. ಇದೇ ಟೆಂಪ್ಲೇಟ್ ನೀವು ತೊಗೊಂಡ್ರೆ ನಿಮ್ಮ ಮೊಬೈಲಲ್ಲಿ ಯಾಡ್ ಆಗ್ಬೋದು, ಆಯ್ತಲ್ಲ, ಯಾಡ್ ಆಗ್ಬೋದು. ಎಂಜಾಯ್ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಮತ್ತೇನಿಲ್ಲ. ಕಲರ್ ಫ್ರೆಂಡ್ಸ್ ಯಾಡ್ ಆಗ್ತಾ ಐತಿ, ಬಟ್ ಟು ಇಟ್ ನೋಡೋಣ. ಓಕೆ ಗುರು, ಫುಲ್ ನೀಟಾಗಿ ಚೆನ್ನಾಗಿ ಅನಿಸ್ತೈತಿ. ಬಟ್ ಇನ್ನೊಂದು ಗೆರೆಗೆ ಕೊಡೋಣ. ಇಲ್ಲಿ ಕೆಳಗಡೆ ನೋಡ್ಬೇಕು ಫ್ರೆಂಡ್ಸ್, ನೋಡೋ ಸೆಂಟರ್ ಕೆಳಗಡೆ ಜಸ್ಟ್ ಎರಡು ಬಾಕ್ಸ್ ಒಂದೈತಿ, ಇನ್ನು ಎರಡು ಬಾಕ್ಸ್ ಅಲ್ಲ, ಅದ್ರೊಳಗೆ ರಿಮೂವ್ ಬಾಕ್ಸ್ ಒಂದು ಎರಡು ಬಾಕ್ಸ್. ಫಸ್ಟ್ನೇ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆಟೋಮೆಟಿಕ್ ಇನ್ನೊಂದು ಗೆರೆ ಬರ್ತದೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಇನ್ನೊಂದು ಗೆರೆ ಬರ್ತದೆ, ಅದನ್ನ ಫುಲ್ ಜಕ್ಕೊಳ್ಳಿ. ಫುಲ್ ಜಕ್ಕೊಂಡು ಆನಂತರ ಕೆಳಗಡೆ ಆಪ್ಷನ್ಸ್ ಬರ್ತೈತಿ, ಇದ್ರೊಳಗೆ ನೋಡ್ಕೊಳ್ಳಿ ಎಫೆಕ್ಟ್. ಈ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎರಡನೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬೆಟ್ಟತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಸಾಂಗ್ ಬೇಸ್ ತಕ್ಕ ನೋಡ್ಕೊಳ್ಳಿ, ಕಲರ್ಸ್ ಒಂದು ಆಲ್ ಆಗ್ತೈತಿ. ಈ ರೀತಿ ನಮಗೆ ಇಂಟ್ರೆಸ್ಟ್ ಬಂದಿರುತ್ತೆ, ಇದನ್ನ ಹಾಕ್ಲಕ್ಕೆ ಬರೋಲ್ಲ, ಅದಕ್ಕೋಸ್ಕರ ನಾನು ತಿಳಿಸ್ಕೊಟ್ಟೆ ಫ್ರೆಂಡ್ಸ್. ಎಂಜಾಯ್ ಅಂತ ಎಡಿಟ್ ಮಾಡ್ಕೊಳ್ಳಿ. ಆಯ್ತು, ಫೋಟೋ ಕಲರ್ಸ್ ಒಂದು ಯಾಡ್ ಮಾಡೋದಾಯ್ತು. ಇನ್ನು ಫೋಟೋ ಸೇಕ್ ಎಫೆಕ್ಟ್ ಆಗಬೇಕು, ಅದನ್ನ ಹೇಗೆ ಹಾಕೋಬೇಕಂದ್ರೆ ಕಲರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಬಲಗಡೆ ಸೈಡು ಆಟೋಮೆಟಿಕ್ ಹೋಗ್ತದ ಆಯ್ತಾ ಫ್ರೆಂಡ್ಸ್. ಅದು ಹೋದ್ರೆ ಏನು ಮಾಡ್ಕೊಂಡು ಫಸ್ಟ್ನೇ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು, ಜನರಲ್ ಮೇಲೆ ಫಸ್ಟ್ನೇ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ನಮ್ಗೆ ಏನೈತಿ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟ್ ಆ ಫೋನ್ ಏನೈತಿ, ಫೋಟೋ ಫೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಆಪ್ಷನ್ಸ್ ತೋರ್ಸತ್ತೆ ನೋಡ್ಕೊಳ್ಳಿ. ನಡು ಸೆಂಟರ್ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವುದಕ್ಕೆ ಗೊತ್ತಾಗಲ್ಲ ನಿಮ್ಗೆ, ಜಸ್ಟ್ ಆ ಸೆಂಟರ್ ತೋರ್ಸತ್ತೆ ನೋಡ್ಕೊಳ್ಳಿ, ಮೊಬೈಲಲ್ಲಿ ಸೆಂಟ್ರು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಫೆಕ್ಟ್ ಬಂದು ಇಲ್ಲಿ ಎರಡನೇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇಕ್ ಆಕೈತಲ್ಲ ನೋಡೋಣ ಫ್ರೆಂಡ್ಸ್, ನೋಡ್ಕೊಳ್ಳಿ ಸೇಕ್ ಆಗತ್ತೈತಿ. ಅಂದರೂ ಸಾಂಗು BS ಕಡಿಮೆ ಇದೆ ನೋಡ್ಕೊಳ್ಳಿ. ಒಂದೊಂದು ತಗೊಂಡು ಸೇಕ್ ಹೆಂಗೆ ಆಕೈತಿ ಬೇಸ್ ತಕ್ಕಂಗೆ ಆಯ್ತಾ. ಈ ರೀತಿ ನಮಗೆ ಸಾಂಗ್ ತಕ್ಕಂಗೆ ಸೇಕ್ ಆಗತ್ತೈತೆ. ಅದು ಸುಮ್ಮನೆ ಸೇಕ್ ಆಗಂಗಿಲ್ಲ. ಈಗ ಅಲರ್ಟ್ ಮಿಷನ್ ತೆಗೆದು ಕೊಟ್ಕೊಂಡು ಹಂಗೆ ಕಂಟಿನ್ಯೂ ಬಿಡ್ಕೋಕೆ ಚಾಲು ಮಾಡ್ತಾವೆ. ಆ ರೀತಿ ಇಲ್ಲಿ ಸೇಕ್ ಆಗಂಗಿಲ್ಲ. ಸಾಂಗ್ ಯಾವ ರೀತಿ ಬೇಸ್ ಇರ್ತಾವೆ, ಯಾವ ರೀತಿ ಮ್ಯೂಸಿಕ್ ಇರ್ತಾವೆ, ಅದ್ರ ತಕ್ಕಂಗೆ ವರ್ಕ್ ಆಗಲ್ಲ ಅದ್ರ ಫ್ರೆಂಡ್ಸ್ ಆಯ್ತಲ್ಲ. ಇನ್ನೇನು ಫ್ರೆಂಡ್ಸ್, ಎಫೆಕ್ಟ್ ಅನ್ನೋದು ಇಟ್ಕೊಂಡಿವಿ, ಬಟ್ ಎಫೆಕ್ಟ್ ಕೆಳಗಡೆ ಎರಡು ಗೆರೆ ಬಂದು ಫ್ರೆಂಡ್ಸ್. ಬಲಗಡೆ ಸೈಡ್ ತೋರ್ಸತ್ತೆ ನೋಡ್ಕೊಳ್ಳಿ. ಎಫೆಕ್ಟ್ ಕೆಳಗಡೆ ಎರಡು ಗೆರೆ ಬಂದು, ಒಂದನೇ ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಸರ್ಸ್ಕೊಳ್ಳಿ. ಅವ್ನು ಗೊತ್ತಾಯ್ತಲ್ಲ, 50% ಇಟ್ಕೊಂಡು ಆನಂತರ ತೆಳಗಡೆ ಎರಡು ಗೆರೆ ಮತ್ತೊಂದು ಗೆರೆ ಬಂದೈತೆ 500 ಅದನ್ನು ಸರ್ಸ್ಕೊಂಡು ಅದನ್ನು 50% ಇಟ್ಕೋತೀನಿ. ಅಂದ್ರೆ ಸೇಕ್ ಅನ್ನೋದು ಕಡಿಮೆ ಆಗಕ್ಕೆ. ಈ ಫುಲ್ ಟ್ರಕ್ ಈ ರೀತಿ ಸೇಕ್ ಹೆಚ್ಚಾಕೈತಿ, ಚೆನ್ನಾಗಿ ಅನ್ಸೋದಿಲ್ಲ. 50% ಇಟ್ಟು ಅಂದ್ರೆ ಚೆನ್ನಾಗಿ ಅನಿಸ್ತೈತಿ. ಆಯ್ತಲ್ಲ ಫ್ರೆಂಡ್ಸ್, ಇಷ್ಟಾದ್ರೂ ನಮ್ಗೆ ಏನಾಗೈತಿ ಫೋಟೋ ಅನ್ನೋದು ಸೇಕ್ ಮಾಡಕ್ಕೆ ಬಂತು, ಎಲ್ಲ ಬಂತು. ಇನ್ನು ಎಡಿಟ್ ಅನ್ನೋದು ಇದು ಮುಕ್ತಾಯ ಹೋಯ್ತು, ಫೋಟೋ ಎಡಿಟ್ ಅನ್ನೋದು ಮುಕ್ತಾಯ ಹೋಯ್ತು. ಇನ್ನೇನು ಮಾಡ್ಕೋಬೇಕು, ನಮ್ಮ ಲೋಗೋ ಹಾಕೋಬೇಕು. ಲೋಗೋ ಹಾಕೊಂಡು ವಿಡಿಯೋ ಅನ್ನೋದು ಎಕ್ಸ್ಪೋರ್ಟ್ ಹೇಗೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಸೇಮ್ ಫೋಟೋ ಹಾಕ್ತಾ ಇರ್ತೀನಿ, ಅದನ್ನು ಹೇಗೆ ಹಾಕ್ಬೇಕು ಅಂತ ತಿಳಿಸ್ತೀನಿ ನೋಡ್ಕೊಳ್ಳಿ. ಫಸ್ಟ್ ನಂತರ ಏನು ಮಾಡಿದ್ವಿ, ಮೂರನೇದ ಫೋಟೋ ಹಾಕೊಂಡು ಅದ್ರ ಕೆಳಗಡೆ ಬೋರ್ಡರ್ ಬರ್ತೈತಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಬಲಗಡೆ ಸೈಡ್ ಜನರಲ್ ಮೇಲೆ ಕ್ಲಿಕ್ ಮಾಡಿದ್ದಾರೈತೆ. ಒಂದ್ಸಲ ಎಲ್ಲರೂ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಟಿಕ್ ಮಾಡ್ತಕ್ಕಂದ್ರೆ ನೋಡ್ಕೊಳ್ಳಿ, ಟಿಕ್ ಬೋರ್ಡರ್ ಹೋಗೈತಿ. ಬೋರ್ಡರ್ ಹಾಕಿದ್ರೆ ಚೆನ್ನಾಗಿ ಕಾಣ್ತೈತಿ, ಅದಕ್ಕೋಸ್ಕರ ಬೋರ್ಡರ್ ಹೋಗೈತಿ, ಬೋರ್ಡರ್ ಹಾಕೊಳ್ಳಿ. ಆನಂತರ ಮತ್ತೆ ಬ್ಯಾಕ್ ಬನ್ನಿ. ಆನಂತರ ಇವೆಲ್ಲ ಬ್ಲರ್ ಎಫೆಕ್ಟ್ ಅವು ಅದ್ರ ಕೆಳಗಡೆ ಮತ್ತೆ ಏನೈತಿ ಇಮೇಜಿಂಗ್ ಐತಿ. ಇಮೇಜಿಂಗ್ ಅಥವಾ ತಗಡೆ ದಿಲ್ ಅನ್ನೋದೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್, ತೋರಿಸ್ತೀನಿ. ಇನ್ನೊಮ್ಮೆ ಕ್ಲಿಕ್ ಮಾಡ್ತೀನಿ. ಮೂರನೇದು ಕ್ಲಿಕ್ ಮಾಡಿದ್ವಿ, ನಾಲ್ಕನೇದು ಕ್ಲಿಕ್ ಮಾಡಿದ್ವಿ, ಯಾರಿಗೆ ಬಿಟ್ಟು ಬ್ಲರ್ ಎಫೆಕ್ಟ್ ಎಫೆಕ್ಟ್ಗಳು ಬಿಟ್ಟಿವಿ. ಅದ್ರ ತಗಡೆ ಇಮೇಜಿಂಗ್ ಐತೆ, ಅದ್ರ ಕೆಳಗಡೆ ದಿಲ್ ಅನ್ನೋದು ಆಪ್ಷನ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈ ದಿಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಏನಾಗೈತೆ ನಮಗೆ ಬಲಗಡೆ ಸೈಡ್ ಜನರಲ್ ಮೇಲೆ ಒಂದೇದ್ರ ಕ್ಲಿಕ್ ಮಾಡ್ಕೊಳ್ಳಿ ಮೇಲ್ಗಡೆ. ಆನಂತರ ಟಿಕ್ ಮಾರ್ಕ್ ಬರ್ತೈತೆ ಅಲ್ಲಿ ಮೇಲ್ಗಡೆ ಸೈಡು, ಅಲ್ಲಿ ಏನು ಮಾಡ್ಕೊಂಡು ಟಿಕ್ ಮಾರ್ಕ್ ತೆಗೆದು ಹಾಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಲವ್ ಅನ್ನೋದು ಒಂದು ಸ್ಟಿಕ್ಕರ್ ಹೋಗಿಲ್ಲ, ಅದ್ರಾಗ ಸ್ಟಿಕ್ಕರ್ ಲೋಗೋ ಅನ್ನೋದು ಹಾಕೋಕ್ಕೆ ನಮ್ಗೆ ಅನ್ನೋದು ಗೊತ್ತಾಯಿತು. ಲೋಗೋ ಹಾಕೋದು ಗೊತ್ತಾಯಿತು ಫ್ರೆಂಡ್ಸ್. ಗೊತ್ತಾದ್ರೆ ನಾವು ಏನು ಮಾಡ್ಬೇಕು, ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಎರಡನೇದು ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸೇಮ್ ಟು ಫೋಟೋ ಬಂದಲ್ಲ ಅದ ಥರ. ಅಲ್ಲಿ ಮೇಲ್ಗಡೆ ಸೈಡು ಇಮೇಜ್ ಕೆಳಗಡೆ ಏನು ಕ್ಲಿಕ್ ಮಾಡ್ತಾರೆ, ಕೆಳಗಡೆ ಬಾಕ್ಸ್ ಕಾಣ್ತದೆ, ಚಿಕ್ಕ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಕೆಳಗಡೆ ಕಲರ್ ಬಾಕ್ಸ್ಗಳು ಬರ್ತಾವೆ, ಪಿಂಕ್ ಇಮೇಜ್ ಮೇಲೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ. ಅದ್ರ ಮೇಲೆ ಕ್ಲಿಕ್ ಆದ್ರೂ ನಮ್ಗೆ ಏನಾಗುತ್ತೆ, ಈ ರೀತಿ ಪೇಜ್ ಏನಾಗುತ್ತೆ. ಮತ್ತು ಎಡಗಡೆ ಸೈಡು ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ನಮ್ಗೆ ಯಾವ ಫೈಲ್ ಅದಾವು ನಾನು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ನನ್ನ ಪಿಕ್ಸಾರ್ಟ್ ಆ್ಯಪಲ್ಲಿ ನಾನು ಎಡಿಟ್ ಮಾಡೋದಂಥದ್ದು ಲೋಗೋ ಐತೆ ಫ್ರೆಂಡ್ಸ್, ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲೊಂದು ಲೋಗೋ ಐತೆ, ಲೋಗೋ ಸೆಲೆಕ್ಟ್ ಮಾಡ್ಕೋತೀನಿ ನಾನು. ಗೊತ್ತಾಯ್ತು ಫ್ರೆಂಡ್ಸ್, ಆ ಲೋಗೋನು ಸೆಲೆಕ್ಟ್ ಆಯಿತು, ಫುಲ್ ನೀಟಾಗಿ ಲೋಗೋ ಸೆಲೆಕ್ಟ್ ಐತೆ. ಆನಂತರ ನಮ್ಗೆ ಏನಕ್ಕೈತಿ, ನಾವು ಸ್ವಲ್ಪ ಸೈಜ್ ಕಡಿಮೆ ಮಾಡ್ಕೋಬೇಕಲ್ಲ, ಇಲ್ಲಿ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊ ಬಲಗಡೆ ಸೈಡು ಅಂತ ಹೋಯ್ತು. ಆನಂತರ ನಮ್ಗೆ ಏನಕ್ಕೈತಿ, ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಲಗಡೆ ಸೈಡ್ ನೋಡ್ಬೇಕು ದಂಡಿ ನೋಡ್ಕೊಳ್ಳಿ. ಬಲಗಡೆ ಸೈಡ್ ನೋಡ್ಬೇಕು ದಂಡಿಗೆ ಟಿಕ್ ಮಾರ್ಕ್ ಹಾಕೋದು ಬರ್ತೈತಿ, ಟಿಕ್ ಮಾರ್ಕ್ ಹಾಕೊಳ್ಳಿ. ಆನಂತರ ನಮ್ಗೆ ಏನಂತೈತೆ, ಅದ್ರ ಕೆಳಗಡೆ 500, 650, 650 ಎರಡು ಗೆರೆ ಇದಾವೆ. ನಡುವಿನ ಟಿಕ್ ಮಾರ್ಕ್ ಕೆಳಗಡೆ ಎರಡು ಗೆರೆ ಇದಾವೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಎರಗಡೆ ಸೈಡ್ ಚೆಕ್ಕೊಳ್ಳಿ. ಈ ರೀತಿ ಲೋಗೋ ಸಾಂದಾಗ ಗೊತ್ತಾಗೈತೆ ಫ್ರೆಂಡ್ಸ್, ಅದು ಫುಲ್ ಈ ರೀತಿ ದೊಡ್ಡದಾಕೈತಿ, ಈ ರೀತಿ ಸಾಂದಾಕೈತಿ. ನಿಮಗೆ ಎಷ್ಟು ಚಂದ ಅನಿಸ್ತಿತ್ತು ಆ ರೇಂಜ್ಗೆ ಇಟ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್, ಹಂಗೆ ಸಿಕ್ಕಂಗೆ ಇಟ್ಕೊಳಕ್ಕೆ ಬರೋದಿಲ್ಲ. ನಿಮ್ಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತಿಲ್ಲ ಆ ರೀತಿ ಇಟ್ಕೊಳ್ಳಿ ಫ್ರೆಂಡ್ಸ್, ಆಯ್ತಾ. ನಾನು ಇಷ್ಟು ಇಟ್ಕೊಂಡು ಒಂದು ಸ್ವಲ್ಪ ಎರಗಡೆ ಸೈಡ್ ದಂಡಿಗೆ ಹೇಳ್ಕೊತೀನಿ. ಆ ದಂಡಿಗೆ ಹೇಳ್ಕೋದು ಹೇಗೆ ಅಂತ ನೋಡು ಸೆಂಟರ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಲಗಡೆ ಸೈಡು ಆ ನಡುವಿನ ಟಿಕ್ ಮಾರ್ಕ್ ಏನೈತೆ ಅದ್ರ ಮೇಲೆ ಎರಡು ಗೆರೆ ಇದಾವೆ, 500, 450 ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಗೆರೆ ಸರ್ಸ್ಕೊಳ್ಳಿ. ಇವು ನೋಡ್ಕೊಳ್ಳಿ, ಎರಗಡೆ ಸೈಡ್ ಸೇರಿಸಿ ಬಲಗಡೆ ಸೈಡ್ ಸೇರ್ತೈತೆ, ಬಲಗಡೆ ಸೈಡ್ ಸೇರಿಸಿ ಎರಗಡೆ ಸೈಡ್ ಸೇರ್ತೈತೆ. ಈ ರೀತಿ ಸರ್ಸ್ಕೊಳ್ಳಿ. ಸರ್ಸ್ಕೊಂಡು ಮತ್ತೆ ಇನ್ನೊಂಚೂರು ನಡುವಿನ ಟಿಕ್ ಮಾರ್ಕ್ ಕೆಳಗಿನ ಎರಡು ಗೆರೆ ಮೇಲೆ ಕ್ಲಿಕ್ ಮಾಡಿ. ನಾನು ಸ್ವಲ್ಪ ಸೈಜ್ ಕಡಿಮೆ ಮಾಡ್ತೀನಿ, ಕಡಿಮೆ ಮಾಡೋಣ.
ಇಷ್ಟಾರು ಸಾಕು ನನಗೆ ಫ್ರೆಂಡ್ಸ, ಮತ್ತೇನಿಲ್ಲ. ಇಷ್ಟಾರು ಕಂಪ್ಲೀಟ್ ಆಯ್ತು ಲೋಗೋ ಅನ್ನೋದು. ಅದಕ್ಕೆ ಎಫೆಕ್ಟನ್ನು 2 ಎಫೆಕ್ಟು ಕೊಟ್ಟದೈತಿ. ಇಲ್ಲಿ ತಲೆ ಮೇಲೆ ಕೊಟ್ಟದ್ದು ಎಫೆಕ್ಟ್ ಕೊಟ್ಟದೈತೆ ಅನ್ಕೊಳ್ಳಿ, ಇದ್ರೊಳಗೆ ಕೊಟ್ಟದೈತಿ. ಅದೇನು ಚಿಂತೆ ಮಾಡಕ್ಕೆ ಹೋಗ್ಬಿಡಿ, ಕರೆಕ್ಟಾಗಿ ಎಡಿಟ್ ಇರ್ತೈತೆ ಅದ. ಆ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ, ನಾವು ಕರೆಕ್ಟಾಗಿ ಎಲ್ಲ ಎಡಿಟ್ ಆಯಿತು ಆಯ್ತಾ ಫ್ರೆಂಡ್ಸ್. ಆಯ್ತಾರೆ ಈ ರೀತಿ ಡೌನ್ಲೋಡ್ ಹೇಗೆ ಮಾಡ್ಕೋಬೇಕು ನನ್ನ ಅನ್ನೋ ಕನ್ಫರ್ಮ್ ಮಾಡ್ತೈತೆ, ಅದನ್ನ ಹೇಗೆ ಮಾಡ್ಕೋಬೇಕು ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್. 3G ಮೊಬೈಲು 2G ಮೊಬೈಲ್ ಇದ್ದಂತ ದಯವಿಟ್ಟು ಅವೇ ಪ್ಲರ್ದಲ್ಲಿ ಯಾವ ಎಡಿಟಿಂಗ್ದಲ್ಲಿ ನಾವು ಕಷ್ಟ ಮಾಡ್ಕೋಕೆ ಹೋಗ್ಬೇಡಿ. 3G ಮೊಬೈಲು 2G ಮೊಬೈಲು ಇದು ಅಂದ್ರೆ ಏನು ಸಪೋರ್ಟ್ ಕೊಡಲ್ಲ, ಸರಿಯಾಗಿ ಎಡಿಟ್ ಮಾಡ್ಕೋಕೆ ಹೋಗ್ಬಿಡಿ, ಅದ್ರ ತ್ರಾಸ ಆಕೈತೆ ನಿಮ್ಗೆ ಆಯ್ತಾ. ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಮೇಲ್ಗಡೆ ಮುಂದೆ ಏರೋ ಮಾರ್ಕ್ ಐತಿದ್ದ ತಲೆಗೆ ಮತ್ತೆ ಬಾಕ್ಸ್ ಔಟ್ ತಲೆಗೆ ಮತ್ತೆ ಏರೋ ಮಾರ್ಕ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪೂರ ಮುಲಿದು. ಆನಂತರ ನಮ್ಗೆ ಇಲ್ಲಿ ಸೈಜ್ ಇಟ್ಕೊಳಕ್ಕೆ ಆಗ್ತೈತಿ. ಸೈಜ್ ಹೇಗೆ ಇಟ್ಕೋಬೇಕಂದ್ರೆ ಫಸ್ಟ್ನೇದು ಇಟ್ಕೊಂಗಿಲ್ಲ, 2ನೇದು ಇಟ್ಕೊಂಗಿಲ್ಲ, 3ನೇದು ಇಟ್ಕೊಂಗಿಲ್ಲ, 4ನೇದು ಇಟ್ಕೊಂಗಿಲ್ಲ, ಮನಿ ಐತೆ ಇದನ್ನು ಇಟ್ಕೊಂಗಿಲ್ಲ. ಅದ್ರ ತಳಗಡೆ ವಿಡಿಯೋ ಹಿಡ್ತೈತಿ 2 ಆಪ್ಷನ್ಸ್ ಅದಾವೆ. ಎಷ್ಟು ಅದಾವೆ? 1080, 1920 ಅದಲ್ಲ. 1080 ಫಸ್ಟಿಂದ ಬೇರೆ ಇತ್ತಂದ್ರೆ ಈ ರೀತಿ 1080 ಮೇಲೆ ಕ್ಲಿಕ್ ಮಾಡಿ ಈ ರೀತಿ ತೋರ್ಸತ್ತೆ ನೋಡ್ಕೊಳ್ಳಿ. ಈ ರೀತಿ ಅಳ್ಕಿಸ್ಕೊಂಡು ಬೇರೆ ಇತ್ತಂದ್ರೆ ಆನಂತರ 1080 ಹಾಕೊಳ್ಳಿ. ಅದ್ರ ಕೆಳಗಿಂದ ಏನೈತಿ 1920 ಐತಿ. 1920 ಇದ್ದದ್ದು ನಾವೇನು ಇಟ್ಬೇಕು, ನಮಗೆ 4.5 ಸೈಜ್ ಬೇಕು. ಐ ವಿ ಪ್ಲರ್ದಲ್ಲಿ 4.5 ಸೈಜು ನಾವು ಯಾವ ಸೈಜ್ ಇಟ್ಕೋತೀವಿ ಆ ಸೈಜ್ ಎಡಿಟ್ ಹಾಕಿ ಡೌನ್ಲೋಡ್ ಆಗಿ ಬರ್ತೈತಿ. ಇಲ್ಲಿ ನೋಡ್ಕೊಳ್ಳಿ ತೋರಿಸ್ತೀನಿ. 1350 ಇಟ್ಕೋಬೇಕು ಪ್ಲೀಸ್. 1350 ಇದು 4.5 ಸೈಜು ಆಯ್ತಾ ಫ್ರೆಂಡ್ಸ್. ಜಸ್ಟ್ ನಿಮ್ಗೆ ನೀಟಾಗೆಲ್ಲ ಅರ್ಥ ಆದಂಗೆ ಆಯ್ತು. ಬಟ್ ನೋಡ್ಕೊಳ್ಳಿ ಫ್ರೆಂಡ್ಸ್, ತಳಗಡೆ ನೋಡ್ಕೊಳ್ಳಿ ಯಾವ ಟಿಕ್ ಮಾರ್ಕ್ ಹಾಕಂಗಿಲ್ಲ, ಯಾವ ಟಿಕ್ ಮಾರ್ಕ್ ತೆಗಿಯಂಗಿಲ್ಲ. ಇವೆರಡು ಮಾತ್ರ ಸೈಜ್ ಇಟ್ಕೊಳ್ಬೇಕು, ಇಲ್ಲ ಇಟ್ಕೋಂಗಿಲ್ಲ. ಆನಂತರ ಎಕ್ಸ್ಪೋರ್ಟ್ ಮಾಡಿ 2 ಬಾಕ್ಸ್ ನೋಡ್ಕೊಳ್ಳಿ ಕೆಳಗಡೆ ತಳಗಡೆ. ಅಲ್ಲಿ ಅಂದ್ರೆ ಎಕ್ಸ್ಪೋರ್ಟ್ ಐತೆ ಒಂದು ತಪ್ಪನ ಅಕ್ಷರ ಬರೆದಂಥದ್ದು ಎಕ್ಸ್ಪೋರ್ಟ್ ಪ್ರೈವೇವ್ ಅಂತೇಳಿ ಒಂದು ಆಪ್ಷನ್ ಐತಿ ಅದ್ರ ಬಾಜುಕದ್ದು. ಈ ಎಕ್ಸ್ಪೋರ್ಟ್ ಪ್ರೈವೇವ್ ಸಣ್ಣ ಅಕ್ಷರ ಬರೆದಂತರ ಮೇಲೆ ಕ್ಲಿಕ್ ಮಾಡ್ರೆ ನಮಗೆ ಎಷ್ಟು ದೊಡ್ಡದು ಸಾಂಗ್ ಇದ್ರು 15 ಸೆಕೆಂಡ್ ಡೇಟಾ ವಿಡಿಯೋ ಡೌನ್ಲೋಡ್ ಆಕೈತಿ. ಆನಂತರ ಫಸ್ಟ್ನೇ ಎಕ್ಸ್ಪೋರ್ಟ್ ಏನೈತಿ ಅದ್ರ ಮೇಲೆ ಕ್ಲಿಕ್ ಮಾಡ್ರೆ ಎಷ್ಟು ದೊಡ್ಡದು ಸಾಂಗ್ ಇರುತ್ತೆ ಅವ್ರು ದೊಡ್ಡದಷ್ಟು ಸಾಂಗ್ ಆಕೈತಿ ಡೌನ್ಲೋಡ್ ಆಗಿರೋದು ಫ್ರೆಂಡ್ಸ್ ಆಯ್ತಲ್ಲ. ನಿಮಗಿದು ಕನ್ಫರ್ಮ್ ಅರ್ಥ ಆದಂಗೆ ಆಯ್ತು ಫ್ರೆಂಡ್ಸ್, ಮತ್ತೇನಿಲ್ಲ ಡೌನ್ಲೋಡ್ ಆಗೈತೆ ಆಗಲಿ ಫ್ರೆಂಡ್ಸ್. ಹಾಗೆ ಅಪ್ಲಿಕೇಶನ್ ಎಲ್ಲಿ ಸಿಗ್ತೈತಿ, ಹಾಗೆ ಟೆಂಪ್ಲೇಟ್ಸ್ ಹೇಗೆ ಹಾಕೋಬೇಕು ಅನ್ನೋದು ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಮಿಸ್ಟೇಕ್ ಮಾಡ್ಕೋಕೆ ಹೋಗ್ಬಿಡಿ, ಕೊನೆವರೆಗೂ ವಿಡಿಯೋಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನನ್ನ ವೀಡಿಯೋಸ್ಗಳು ನನ್ನ ಚಾನಲ್ಸ್ DP ಮೇಲೆ ಕ್ಲಿಕ್ ಮಾಡ್ಕೊಂಡು ನನ್ನ ಚಾನಲ್ಸ್ ವಿಡಿಯೋ ಎಲ್ಲ ಚೆಕ್ ಮಾಡ್ಕೊಂಡು ನನ್ನ ಚಾನಲ್ ಲೈಕ್ ಅನಿಸಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಪ್ರತಿಯೊಂದು ವಿಡಿಯೋಸ್ ನೋಡ್ಕೋತಾ ಹೋಗ್ತಾರೆ ಫ್ರೆಂಡ್ಸ್. ನಾನು ಈ ಒಂದು 35-36 ದಿನ ಆಯಿತು ನಾನು ವಿಡಿಯೋಸ್ ಹಾಕಿಲ್ಲ, ಬಟ್ ಪರವಾಗಿಲ್ಲ, ಇನ್ನು ಮುಂದೆ ಹಾಕ್ತೀನಿ ಫ್ರೆಂಡ್ಸ್. ಹಾಗೆಲ್ಲ ಒಂದು ತಪ್ಪು ಹಾಕೋದು ಹೋಗ್ತೀನಿ ಫ್ರೆಂಡ್ಸ್. ಟ್ರೆಂಡಿಂಗ್ ಅಂತ ಹಾಕೋದು ಹೋಗ್ತೀನಿ, ಮಿಸ್ಟೇಕ್ ಮಾಡ್ಕೋಬೇಕು. ಟ್ರೆಂಡಿಂಗ್ ಆಗಲಿ ಹಳೆ ವಿಡಿಯೋಸ್ ಆಗಲಿ ನೀವು ಕಲಿತ್ರೆ ಎಲ್ಲ ಟ್ರೆಂಡಿಂಗ್, ನಿಮಗೆ ಟ್ರೆಂಡಿಂಗ್. ನಮಗೆಲ್ಲ ಯಾವ ನೋಡ್ತೀವಿ ನಮಗೆ ಅದೆಲ್ಲ ನಮ್ಗೆ ಈಜಿನೇ ಫ್ರೆಂಡ್ಸ್. ನಿಮ್ಗೆ ಸ್ಟಾರ್ಟಿಂಗ್ ಟೆಕ್ಕಿಲವರಿಗೆ ಯಾವುದೇ ಆಗಲಿ ನಿಮ್ಗೆ ಟ್ರೆಂಡಿಂಗ್ ಅನಿಸ್ತೈತೆ. ಅದಕ್ಕೋಸ್ಕರ ನಾನು ಮಿಸ್ಟೇಕ್ ಮಾಡೋದಿಲ್ಲ, ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮಿಸ್ ಮಾಡ್ಕೋತಾ ವಿಡಿಯೋಸ್ ಅಂತ ನೋಡ್ಕೊಂಡು ಫ್ರೆಂಡ್ಸ್ ಆಯ್ತಾ. ಈ ರೀತಿ ಎಕ್ಸ್ಪೋರ್ಟ್ ಆಗತ್ತೆ ಫ್ರೆಂಡ್ಸ್. ಈ ರೀತಿ ಎಕ್ಸ್ಪೋರ್ಟ್ ಆಗುತ್ತೆ. 2G ಮೊಬೈಲ್ 3G ಮೊಬೈಲ್ ಅಂತ ತಲೆ ಕೆಡ್ಸೋಕೆ ಹೋಗಬೇಡಿ, ಖಂಡಿತವಾಗಿ ಎಡಿಟ್ ಆಗೋದಿಲ್ಲ. ಆದರೂ ಡೌನ್ಲೋಡ್ ಆಗೋ ಚಾನ್ಸಸ್ ಇರೋದಿಲ್ಲ ಆಯ್ತಾ. ಡೌನ್ಲೋಡ್ ಆಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಡೌನ್ಲೋಡ್ ಆಯಿತು ನೋಡ್ಕೊಳ್ಳಿ ನೀಟಾಗಿ. ಇಲ್ಲಿ ಏನೋ ನೋಡ್ಕೊಳ್ಳಿ, ಒಂದು ತಳಗಡೆ ನೋಟಿಫಿಕೇಶನ್ ಬಂತು ಎಕ್ಸ್ಪೋರ್ಟಿಂಗ್ ಅಂತೇಳಿ ಒಂದು ನೋಟಿಫಿಕೇಶನ್ ಇಷ್ಟ ಬಂತು. ನಮಗೆ ಇಲ್ಲಿ ಸೇವ್ ಮಾಡೋ ಅವಶ್ಯಕತೆ ಇಲ್ಲ, ಉಳ್ಕತ್ತೇನು ಕೆಲಸ ಇಲ್ಲ ಗುರು. ಆನಂತರ ನಮ್ಗೆ ಏನಾಕೈತಿ ನೋಡ್ಕೊಳ್ಳೋಣ. ವೀಡಿಯೋಸ್ ಒಂದು ನೋಡ್ಕೋಕ್ಕಿಂತ ಮುಂಚೆ ನಾವೇನು ನೋಡ್ಕೋಬೇಕು, ಅಂದ್ರೆ ನಾನು ಟೆಲಿಗ್ರಾಮ್ ಚಾನಲ್ದಲ್ಲಿ ಹೋಗಿ ನಾವು ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ನೋಡ್ಕೊಳ್ಬೇಕು. ಆನಂತರ ಟ್ಯಾಬ್ಲೆಟ್ ಹೇಗೆ ಹಾಕೋಬೇಕು ಅಂತ ನೋಡ್ಕೋಬೇಕಲ್ಲ. ನೀವು ಜಸ್ಟ್ ನೋಡುವಂಥ ವಿಡಿಯೋ ಕೆಳಗಡೆ ಲಿಂಕ್ ಇದ್ದರೆ ಎಲ್ಲ ಮಾಡ್ಕೊಳ್ಳಿ, ಕೆಲಸ ತಿಳಿಸ್ಬಿಟ್ಟು ನೋಡ್ಕೊಳ್ಳಿ. ನನ್ನ ಟೆಲಿಗ್ರಾಮ್ ಚಾನಲ್ಗೆ ಬರ್ಬೇಕಾಗತ್ತೆ ಫ್ರೆಂಡ್ಸ್. ನನ್ನ ಟೆಲಿಗ್ರಾಮ್ ಚಾನಲ್ಗೆ ಹೇಗೆ ಬರೋರು, ನೀವು ನೋಡುವಂಥ ವಿಡಿಯೋ ಕೆಳಗಡೆ ಸ್ಕ್ರೀನ್ ಮೇಲೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅಂತ ಕೊಟ್ಟು ಅದ್ರ ಮುಂದಗಡೆ ಬಟ್ ಮಾಡಿದ್ದು ಸ್ಟಿಕ್ಕರ್ ಹಾಕಿ ಅದ್ರ ಮುಂದಗಡೆ ಏನೈತಿಲ್ಲ ನನ್ನ ಚಾನಲ್ ನೇಮ್ ಬರ್ದಿರ್ತೀನಿ, ಅದನ್ನ ನೋಡಿ ಅಲ್ಲಿ ಟೆಲಿಗ್ರಾಮ್ ಚಾನಲ್ದಲ್ಲಿ ಅಂದ್ರೆ ಟೆಲಿಗ್ರಾಮ್ದಲ್ಲಿ ನಿಮ್ಮ ಮೊಬೈಲಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನೀವು ನೋಡುವಂಥ ವಿಡಿಯೋ ಕೆಳಗಡೆ ಇಲ್ಲ ಒಂದೇ ದಿನ ಜಸ್ಟ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರ್ತೈತಿ, ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಲಿಂಕ್ ವರ್ಕ್ ಆಗಲಿಲ್ಲ ಅಂದ್ರೆ ಒಂದ್ಸರಿ ಕ್ರೋಮ್ನಲ್ಲಿ ಇರೋರ್ಲೈತೆ ತೋರಿಸುತ್ತೆ. ಆ ಕಾರಣಕ್ಕೆ ಸರ್ಚ್ ಮಾಡ್ಬೇಕಾಗೈತಿ. ತಂಗಾಳಿ ಎಡಿಟ್ ಅನ್ನೋ ಸರ್ಚ್ ಮಾಡ್ಕೊಳ್ಳಿ. ಈ ರೀತಿ ತಂಗಾಳಿ ಎಡಿಟ್ ಅನ್ನೋ ಸರ್ಚ್ ಮಾಡ್ಕೊಳ್ಳಿ ಸಾಕು. ತಂಗಾಳಿ ಎಡಿಟ್ ಅನ್ನೋದು ಅಷ್ಟೇ ಸರ್ಚ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಕಲರ್ ಡಿಪ್ ಇದು 8375 ಸಬ್ಸ್ಕ್ರೈಬ್ ಫಸ್ಟಿಗೆ ಬರ್ತೈತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಕಲರ್ ಡಿಪ್ ಇದು. ಆನಂತರ ಈ ರೀತಿ ಪೇಜ್ ಆ್ಯಡ್ ಆಗ್ತೈತಿ. ಪೇಜ್ ಆ್ಯಡ್ ಆದ್ರೆ ನೋಡ್ಕೊಳ್ಳಿ ಫ್ರೆಂಡ್ಸ್, ನಮ್ಮ ಬ್ರದರ್ ವಿಡಿಯೋ ಹಾಕಿಲ್ಲ, ನಾನು ವಿಡಿಯೋ ಹಾಕಿಲ್ಲ. ಎಷ್ಟಿಗೆ ಆಯಿತು, ಫೆಬ್ರವರಿ 20 ತಾರೀಕು ವಿಡಿಯೋ ಹಾಕಿದ್ದೀನಿ. ಹೊಳೆ ವಿಡಿಯೋ ಹಾಕಿಲ್ಲ ಫ್ರೆಂಡ್ಸ್ ಆಯ್ತಾ. ಜಸ್ಟ್ ನೋಡ್ಕೊಳ್ಳ ಫ್ರೆಂಡ್ಸ್, ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಸ್ವಲ್ಪ ಕೆಮ್ಮು ಬಂತು, ಅದಕ್ಕೋಸ್ಕರ ನಾನು ಕಟ್ ಮಾಡಿದ್ದೆ. ಇಲ್ಲಿ ನೋಡ್ಕೊಳ್ಳಿ, ಈ ರೀತಿ ಚಾನಲ್ ಬರ್ತೈತಿ. ಚಾನಲ್ ಮಾಡ್ಕೊಂಡು ಕೆಳಗಡೆ ಜಾಯ್ನಿಂಗ್ ಇರ್ತೈತೆ ಫ್ರೆಂಡ್ಸ್. ಜಾಯ್ನ್ ಆದ್ಕೊಂಡು ನಾನು ಚಾನಲ್ಗೆ. ಆನಂತರ ಈ ರೀತಿ ತಳಗಡೆ ಬನ್ನಿ, ಈ ರೀತಿ ತಳಗಡೆ ಇರೋ ಸೂತ ಬನ್ನಿ. ಈ ರೀತಿ ನಿಮಗೆಲ್ಲ ಏನೇನು ಸಿಗ್ತಾವೆ ಏನೇನಿಲ್ಲ ನಿಮಗೆ ಎಲ್ಲ ಕಣ್ಣು ಮುಂದೆ ಎಲ್ಲ ನೀಟಾಗಿ ಗೊತ್ತಾಗ್ತೈತೆ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ, ನೀವು ಫಿಕ್ಸ್ ಟ್ಯಾಪ್ ಲಿಂಕ್ ಸಿಗ್ತೈತಿ, ಅಲಾಟ್ ಮಿಷನ್ 2 ಸಿಗ್ತೈತಿ. ಅದೇನು ಅಪ್ಡೇಟ್ ಬಂದಿಲ್ಲ ಗ್ರೋ ಚೆನ್ನಾಗಿದೆ. ಆನಂತರ ನಮಗೆ ಈ ರೀತಿ ಹಂಗೆ ಮೇಲೆ ಬರ್ತಾ ಮತ್ತೇನೈತಿ ಅಪ್ಲಿಕೇಶನ್ ಎಲ್ಲ ನೀಟಾಗಿ ಅವಿಪ್ಲರ್ ಟ್ಯಾಂಪ್ಲೆಟ್ಸ್ ಎಲ್ಲ ಸಿಗ್ತವೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಡಿಸೆಂಬರ್ 31 ಫ್ರೆಂಡ್ಸ್ ನೋಡ್ಕೊಳ್ಳಿ ಅವಿಪ್ಲರ್ ಟ್ಯಾಂಪ್ಲೆಟ್ ಅವಿಪ್ಲರ್ ಆ್ಯಪ್ ಲಿಂಕ್ ಐತಿ. ಜಸ್ಟ್ 7 MB ಐತಿ. ಈ ರೀತಿ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮೊದಲು ಯಾವ್ದು ಡಿಲೀಟ್ ಹೊಡ್ಕೊಂಡು ಆನಂತರ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಇನ್ಸ್ಟಾಲ್ ಆಗ್ತೈತಿ. ಅದಕ್ಕೂ ಏನಾಗೈತಿ ಫ್ರೆಂಡ್ಸ್, ಆನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಕೊಂಡು ನಾವೇನು ಮಾಡ್ಕೊಂಡು ನಾನು ನೀವು ನೋಡುವಂಥ ಅದು ಜಸ್ಟ್ ನೀವು ನೋಡ್ತಿರಲಿಲ್ಲ ಫ್ರೆಂಡ್ಸು, ತೋರಿಸ್ತೀನಿ ಇದ್ದಾವೆ ಲಿಂಕು. ಯಾವುದು ಇದೆ ಲಿಂಕ್ ಇರಲಿ.
ಇದರ ಲಿಂಕ್ ಇರಲಿ ಫ್ರೆಂಡ್ಸ್. ಈ ರೀತಿ ತಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಫರ್ಸು ಕೋಲೂರು ಅಂತೇಳಿ ಒಂದು ಬರ್ತಂತ ತಳಗಡೆ ಲಿಂಕ್ ಐತೆ ನೋಡ್ಕೊಳ್ಳಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿ ನೀವು ನೋಡುವಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತೈತಿ. ಇದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ನಮ್ಗೆ ಏನಾಗ್ತೈತೆ ಫ್ರೆಂಡ್ಸ್, ಕ್ಲಿಕ್ ಆದ ನಂತರ ಈ ರೀತಿ ಡೌನ್ಲೋಡ್ ಆಗಿ ಚಲೋ ಮಾಡೋದು ಫ್ರೆಂಡ್ಸ್. ಜಸ್ಟ್ ಡೈರೆಕ್ಟ್ ಐತಲ್ಲ, ಈ ರೀತಿ ಡೌನ್ಲೋಡ್ ಆದ್ಮೇಲೆ ಏನಾಗೈತಿ ಕೆಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್, 2 ಐಪ್ಲರ್ದು 2 ಐಪ್ಲರ್ ತೋರಿಸ್ತೈತಿ. ಆನಂತರ ಪರ್ಸನಲ್ DP ಆ್ಯಪ್ ಏನಿರ್ತೈತಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ಆಟೋಮೆಟಿಕ್ ಈ ರೀತಿ ಡೌನ್ಲೋಡ್ ಆದೈತೆ, ಆಟೋಮೆಟಿಕ್ ಬಂದು ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಯಾವ ಟೆಂಪ್ಲೇಟ್ ಇತ್ತು ಯಾವ ಟೆಂಪ್ಲೇಟ್ ಬಂತು ಅಂತ ನಿಮಗೆಲ್ಲ ಅರ್ಥ ಆದಂಗೆ ಆಯಿತು. ಜಸ್ಟ್ ನೋಡ್ಕೊಳ್ಳಿ, ಅದು ಯಾವುದು ನನಗೆ ಕನ್ಫ್ಯೂಸ್ ಇಲ್ಲ ಹೋಯಿತು, ಯಾವುದೋ ಎಡಿಟ್ ಮಾಡಲಿಲ್ಲ ಗುರು, ಅದೇನು ನೆನಪೇ ಹೋಯಿತು ಗುರು. ಎಲ್ಲರೂ ಹುಡುಕ್ಯಾಡ್ಬೇಕಾಗ್ತದೆ ಗುರು. ಇದು ಬಂತು ಓಕೆ ಬಂತು. ಇಲ್ಲಿ ನಾವು ಎಡಿಟ್ ಮಾಡಿದ್ವಿ, ಎಡಿಟ್ ಮಾಡಿದ್ವಿ ಅದ್ರ ಲಾಸ್ಟಿಗೆ ಬಂದಂಥದ್ದು ಇಲ್ಲಿ ಬಂತು ಅಂದ್ಕೊಳ್ಳಿ ಫ್ರೆಂಡ್ಸ್. ನಾವು ಹಾಕಿದ್ದು ಆಯ್ತಲ್ಲ, ಈ ರೀತಿ ಕನ್ಫ್ಯೂಸ್ ಇಲ್ಲ, ಆರಾಮಾಗಿ ಎಡಿಟ್ ಆಗೈತೆ ಫ್ರೆಂಡ್ಸ್. ಮತ್ತೇನಿಲ್ಲ, ಚೇಂಜ್ ಅಂತ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಯ್ತಲ್ಲ, ಟೆಂಪ್ಲೇಟ್ಸ್ ಹಾಕೋದು ಗೊತ್ತಾಯಿತು ನಿಮಗೆ, ಅಪ್ಲಿಕೇಶನ್ ಇದೆ ನೀಟಾಗೆಲ್ಲ ಅರ್ಥ ಆಯ್ತು ಫ್ರೆಂಡ್ಸ್. ಮಿಸ್ಟೇಕ್ ಮಾಡ್ಕೋಬೇಡಿ, ವಿಡಿಯೋಸ್ ಅಂತೂ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಟೆಂಪ್ಲೇಟನ್ನು ಲಿಂಕ್ ಕೊಟ್ಟಿರ್ತೀನಿ ನಾನು. ಎಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಇದೇ ಟೆಂಪ್ಲೇಟನ್ನು ಲಿಂಕ್ ಕೊಟ್ಟಿರ್ತೀನಿ. ಅದನ್ನ ಅದೇ ರೀತಿ ಹಾಕೊಂಡು ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಯಿತು, ಇದೇ ವಿಡಿಯೋಸ್ ನಮಗೆ ಹೇಗೆ ಬಂದೈತಿ ಅನ್ನೋದು ನಾವು ಕಂಪ್ಲೀಟ್ ಆಗಿ ತಿಳಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ, ಬನ್ನಿ ಬಂದು ಇಲ್ಲಿ ನೋಡ್ಕೊಳ್ಳಿ ತೋರಿಸ್ತೀನಿ. ಇಲ್ಲಿ ಬಂದೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಬಂದೈತೆ ವಿಡಿಯೋಸ್ ಅನ್ನೋದು ನೋಡ್ಕೊಳ್ಳಿ. 4.5 ಸೈಜು ನೋಡ್ಕೊಳ್ಳಿ, ಸೈಜು ಕರೆಕ್ಟಾಗಿದೆ ನೋಡ್ಕೊಳ್ಳಿ. ಸೈಜು ಜೂಮ್ ಮಾಡಿ ಕಡಿಮೆ ತೋರಿಸ್ತೀನಿ, ಕರೆಕ್ಟಾಗಿದೆ. ಇನ್ನು ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ರಾತ್ರಿಯಾಗ ಬೋನ ಹಚ್ಚ ಬಂದ ಕರ್ಕೊಂಡ ಹೋಗುತ್ತೇನ, ಹೋದ ಗೆಳೆಯರು ಎಂಬಲ್ಲ ಐತಿ ಅಂಜ ಬ್ಯಾಡ ನಿನ್ನ, ದರಗಾಡಿಗೆ ಫುಲ್ ಟ್ಯಾಂಕ ಪೆಟ್ರೋಲ ಬೆಳೆಸ್ತೇನ, ಮುಗಿಯೋತನ ಹೊಳ್ಳಿ ನೋಡುದು ಬೇಡ ಮುಂದೆ ಹಿಡಿತಾರ ನಮ್ಮನ, ಅದರಿಂದ ಆಗಿಲ್ಲ ನನಗೆ ಮನೆಯಾಗ ಮಾಡ್ತಾರ ಕೇಸ ಅನ್ನೋದಂಥದ್ದು ಒಂದು ಸಾಂಗ್ ಇದೆ ಫ್ರೆಂಡ್ಸ್. ಫುಲ್ ನೀಟಾಗಿ ಎಡಿಟ್ ಆಗಿದೆ. ಇದೇ ರೀತಿನ ಎಡಿಟ್ ಮಾಡಿಕೊಂಡು ಎಂಜಾಯ್ ತಿಂತರ ಟೇಟಸ್ ಅನ್ನೋದು ಹಾಕ್ಕೊಳ್ಳಿ ಫ್ರೆಂಡ್ಸ್. ಆಯ್ತಲ್ಲ, ಟೇಟಸ್ ಹಾಕೋ ಮುಂಚೆ ನಾನು ಇನ್ನೊಂದು ಹೇಳ್ತೀನಿ, ಏನಂದರೆ ಟೇಟಸ್ ಹಾಕ್ಲಿಕ್ಕೆ ಹೊಟ್ಟಿರ್ತೀರಿ, ಅಲ್ಲಿ ಹೋಗೋ ಮೂವಾಗ ನಮ್ಮ ವಿಡಿಯೋ ಹೊಡೆದು ಕಟ್ ಮಾಡೋದು ಆಪ್ಷನ್ಸ್ ತೋರಿಸ್ತೈತೆ ಮೇಲೆ, ವಿಡಿಯೋ ಸೆಲೆಕ್ಟ್ ಮಾಡಿದ್ನ ಅದನ್ನು ಏನು ಮಾಡ್ಕೋಬೇಕು, 30 ಸೆಕೆಂಡ್ ಇತ್ತಂದ್ರೆ 2 ಸೆಕೆಂಡ್ ಕಟ್ ಮಾಡಿ 28 ಸೆಕೆಂಡ್ ಹಾಕಿದ್ರೆ ನಮ್ಮ ವಿಡಿಯೋ ಟೇಟಸ್ ಅನ್ನೋದು ಫುಲ್ ಕ್ವಾಲಿಟಿ ಹೋಗ್ತೈತೆ. ಆಯ್ತಲ್ಲ, ನಿಮ್ಗೆ ಅದು ಆಗ್ತದಂಗೆ ಐತೆ ಫ್ರೆಂಡ್ಸ್. ಮತ್ತೇನಿಲ್ಲ, ಥ್ಯಾಂಕ್ ಯು ಫ್ರೆಂಡ್ಸ್. ಅಷ್ಟು ಲಾಂಗ್ ಧನ್ಯವಾದ ಫ್ರೆಂಡ್ಸ್. ಮುಂದೆ ನಡೆಸಿದಂತ ಆಲ್ ಸೋ ಮಚ್ ಫ್ರೆಂಡ್ಸ್, ಥ್ಯಾಂಕ್ ಯು. ಹೇಳಿ ಫ್ರೆಂಡ್ಸ್, ಆಯಿತು, ನಾನು ಬರ್ತೀನಿ ಫ್ರೆಂಡ್ಸ್. ಮುಂದೆ ವಿಡಿಯೋಸ್ ಐತೀನಿ, ಹಾಗೆ ಮುಂದೆ ಬರ್ತಾ ಫೋಟೋ ಇಟ್ಟು ಎಲ್ಲ ಹೇಳ್ಕೊತ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಮುಗಿಸೋಣ ಅದನ್ನು ವಿಡಿಯೋಸ್.